Hello everyone, welcome to Simple Dhamaka with your host Manasa Hegde. ಕ್ಯಾಪ್ಸಿಕಮ್ ಬಜ್ಜಿ ಅಥವಾ ದೊಣ್ಣೆ ಮೆಣಸಿನ ಬಜ್ಜಿ, ಮೊಸರು ಬಜ್ಜಿ, ರಾಯ್ತಾ, ಹೌ ಯು ಕಾಲ್ ಇಟ್. ಫಸ್ಟ್ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಈರುಳ್ಳಿನ ಸಣ್ಣದಾಗಿ ಹೆಚ್ಕೊಂಡಿರೋದು, ಒನ್ ಚಾಪ್ಡ್ ಆನಿಯನ್. ಐ ಆಮ್ ಜಸ್ಟ್ ಫ್ರೈಯಿಂಗ್ ಇಟ್ ವಿತ್ ಅ ಲಿಟಲ್ ಆಯಿಲ್. Frying onions is optional in this recipe. You can also add raw onions, a little salt to go with the onions, ಸ್ವಲ್ಪ ಉಪ್ಪು. ಈರುಳ್ಳಿ ಈ ಥರ ಹುರಿದ್ಬಿಟ್ಟೆ ಹಾಕಬೇಕು ಅಂತ ಇಲ್ಲ, ಹಸಿ ಈರುಳ್ಳಿನೂ ಹಾಕ್ಬೋದು. ಯು ಕ್ಯಾನ್ ಆಲ್ಸೋ ಆ್ಯಡ್ ರಾ ಆನಿಯನ್ಸ್ ಆಸ್ ಐ ಸೆಡ್. ನಾವು ಲೆಟ್ ಇಟ್ ಕೂಲ್, ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಬಿಡೋಣ. ಇವಾಗ ಅದೇ ಪ್ಯಾನ್ನಲ್ಲಿ ಎಣ್ಣೆ ಎಲ್ಲ ಏನು ಬೇಡ, ಹಾಗೇ ದೊಣ್ಣೆ ಮೆಣಸು ಅಥವಾ ಕ್ಯಾಪ್ಸಿಕಮ್ ಹಾಕೋಣ, ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಲೆಟ್ ಅಸ್ ಆ್ಯಡ್ ದ ಕ್ಯಾಪ್ಸಿಕಮ್. ದಿಸ್ ಇಸ್ ಆಲ್ಸೋ ಫೈನ್ಲಿ ಚಾಪ್ಡ್. ನೋ ನೀಡ್ ಆಫ್ ಎನಿ ಎಕ್ಸ್ಟ್ರಾ ಆಯಿಲ್, ಜಸ್ಟ್ ಫ್ರೈ ಇಟ್ ವೆಲ್. Now again with the capsicum I am adding little salt, ಸ್ವಲ್ಪ ಉಪ್ಪು. ನೆನಪಿಟ್ಕೊಳ್ಳಿ, ಉಪ್ಪು ಈರುಳ್ಳಿಗೂ ಸ್ವಲ್ಪ ಹಾಕಿದ್ದೀನಿ, ಕ್ಯಾಪ್ಸಿಕಮಿಗೂ ಸ್ವಲ್ಪ ಹಾಕಿದ್ದೀವಿ. ಕ್ಯಾಪ್ಸಿಕಮ್ ಇವಾಗ ಬೆಂದಿದೆ, ಈ ಥರನೇ ಇದನ್ನು ತಣಿಸ್ಕೊಳಕ್ಕೆ ಹಾಕೋಣ. ಲೆಟ್ಸ್ ಕೂಲ್ ದ ಕ್ಯಾಪ್ಸಿಕಮ್. ನಾವು ಇನ್ ಅ ಮಿಕ್ಸಿ ಜಾರ್ ಐ ಆಮ್ ಆ್ಯಡಿಂಗ್ 1/4 ಕಪ್ ಆಫ್ ಗ್ರೇಟೆಡ್ ಕೊಕೊನಟ್, 1/4 ಕಪ್ ಕಾಯಿ ತುರಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದನ್ನು ಸ್ವಲ್ಪ ನೀರು ಹಾಕಿ ಪೇಸ್ಟ್ ಮಾಡ್ಕೊಳ್ಳೋಣ. ಲೆಟ್ಸ್ ಗ್ರೈಂಡ್ ಇಟ್ ವಿತ್ ಅ ಲಿಟಲ್ ವಾಟರ್ and make it a paste. Now adding around 3 to 4 tablespoons of curds. ಸ್ವಲ್ಪ ಮೊಸರು ಹಾಕಿ ಮತ್ತೆ ರುಬ್ಕೊಂಡು add this paste with the cool mixture of capsicum and onion. ತಣ್ಕೊಂಡಿರೋ ಅಂಥ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಜೊತೆ ಇದನ್ನು ಸೇರಿಸಿ ಮಿಕ್ಸ್ ಮಾಡಿ ಆಮೇಲೆ ಒಂದು ಒಗ್ಗರಣೆಗೆ ಸಾಸಿವೆ, ಕರಿಬೇವು, ಬ್ಯಾಡಗಿ ಮೆಣಸು ಹಾಕಿ ಒಂದು ಒಗ್ಗರಣೆ. ಜಸ್ಟ್ ಟೆಂಪರ್ ಇಟ್ ವಿತ್ ಅ ಲಿಟಲ್ mustard seeds, curry leaves and dried chili. If you want you can add some asafoetida or ingu ಹಾಕೋಬೋದು. ಕ್ಯಾಪ್ಸಿಕಮ್ ಬಜ್ಜಿ ರೆಡಿ. Like, share, subscribe and don't forget to press the bell icon. Thank you for watching.